ಕೋತಿ ಮಾಡಿದ ಚೇಷ್ಟೆಗೆ ಒಬ್ಬ ವ್ಯಕ್ತಿ ಜೀವನ ಕಳ್ಕೊಂಡಿದ್ದಾರೆ. ತುಮಕೂರಿನಲ್ಲಿ ಭೀಕರ ಹೆಜ್ಜೆನು ದಾಳಿಯಿಂದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ನೃಪತುಂಗ ಬಡಾವಣೆಯ ವಿಜಯ್ ಪ್ರಕಾಶ್ 65 ವರ್ಷ ಆಗಿತ್ತು ಅವರಿಗೆ ವಯಸ್ಸು. ಭೀಕರ ಹೆಜ್ಜೆನು ದಾಳಿಯಿಂದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ತುಮಕೂರಲ್ಲಿ ನೃಪತುಂಗ ಬಡಾವಣೆಯ ವಿಜಯ್ ಪ್ರಕಾಶ್ ಅನ್ನೋರು ಸಾವನ್ನಪ್ಪಿರೋದು. ಸುಜುಕಿ ಶೋರೂಮ್ ಸೂಪರ್ವೈಸರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರಂತೆ ವಿಜಯ್ ಪ್ರಕಾಶ್. ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಬರುವಾಗ ಹೆಜ್ಜೆನು ದಾಳಿ ಮಾಡಿದೆ. 4-5 ಜನರಿಗೆ ಕಚ್ಚಿದ್ದ ಹೆಜ್ಜೆನು ಹುಳುಗಳು. ಶರ್ಟ್ ಬಿಚ್ಚಿ ಹೆಜ್ಜೆನು ಓಡಿಸಲು ವಿಜಯ್ ಪ್ರಕಾಶ್ ಅವರು ಪ್ರಯತ್ನ ಪಟ್ಟಿದ್ದಾರೆ. ಮುಖ ಸೇರಿ ದೇಹದ ಹಲವೆಡೆ ಜೇನು ಹುಳುಗಳು ಪಾಪ ಕಚ್ಚಿಬಿಟ್ಟಿದ್ದಾವೆ. ಮುಖದ ತುಂಬ ಜೇನು ಹುಳದ ಮುಳ್ಳು ಚುಚ್ಕೊಂಡ್ಬಿಟ್ಟಿದ್ವಂತೆ. ಕೋತಿ ಮಾಡಿದ ಕೀಟಲೆಗೆ ಈಗ ವಿಜಯ್ ಪ್ರಕಾಶ್ ಅವರು ಜೀವ ತೆತ್ತಿದ್ದಾರೆ. ತಂದೆ ಸಾವಿನಿಂದ ಮಗಳು ಕಣ್ಣೀರಿಡ್ತಾ ಇದ್ದಾರೆ ಪಾಪ. ತೀರ್ಕೊಂಡಿದ್ದಾರೆ ಸರ್. ಅದು PNT ಕ್ವಾರ್ಟರ್ಸಲ್ಲಿ ಗಾಡಿಯಿಂದ ಬರ್ತಾ ಇದ್ರು. ಆವಾಗ ಕೋತಿ ಏನೋ ಮರ ಅಲ್ಲಾಡಿಸ್ಬಿಟ್ಟಿದೆಯಂತೆ. ಹೆಜ್ಜೆನೆಲ್ಲ ಚದರ ಆಗಿ ಎಲ್ಲರಿಗೂ ಅಟ್ಯಾಕ್ ಮಾಡಿದೆ. ಅದರಲ್ಲಿ ಮೇಜರಾಗಿ ನಮ್ಮ ಫಾದರ್ಗೇ ಜಾಸ್ತಿ ಅಟ್ಯಾಕ್ ಮಾಡಿರೋದು. ಫೇಸ್ ಪೂರ್ತಿ ಚುಚ್ಚಿಬಿಟ್ಟಿದೆ, ಮುಳ್ಳು ಬಿಟ್ಬಿಟ್ಟಿದೆ. ಸೊ ಮನೆ ಹತ್ರ ಬರೋಷ್ಟೊತ್ತಿಗೆ, ಅಲ್ಲಿಂದ ಪ್ಲೇಸಿಂದ ಮನೆಗೆ ಬರೋಷ್ಟೊತ್ತಿಗೆ ಒಂದು 3-4 ಮಿನಿಟ್ಸ್ ಆಗುತ್ತೆ. ಮನೆ ಬಂದ ತಕ್ಷಣ ಅವರು ಸ್ಪಾಟಲ್ಲೇ ಕುಸಿದ್ಬಿಟ್ಟಿದ್ದಾರೆ ಸರ್. ಅಷ್ಟಾದರೂ ಕೂಡ ಅವ್ರು ಸೀದಾ ಮನೆಗೆ ಬರ್ತಾರೆ. ಸೀದಾ ಮನೆಗೆ ಬಂದು ಸರ್ ವಿಜಯ್ ಪ್ರಕಾಶ್ ಅಂತ, ಅವ್ರ ವಯಸ್ಸು ಬಂದು 65 ಸರ್. ಸರ್ ಅವರು BH ರೋಡಿಂದ ಬರ್ತಿದ್ರು, ವಾಪಸ್ಸು ಮನೆ ಕಡೆ ಬರ್ತಾಯಿದ್ರು. BH ರೋಡಿಂದ ಕೆಲಸ ಮುಗಿಸ್ಕೊಂಡು ಬರ್ತಾಯಿದ್ರು. ಆ ಟೈಮಲ್ಲಿ ಏನಾಗಿದೆ, ಚದ್ರಿದೆ ಅನಿಸುತ್ತೆ. ಅಲ್ಲಿ ಸುತ್ತಮುತ್ತ ಜನ ಹೇಳಿದ್ದು ನಾವು ನೋಡಲಿಲ್ಲ, ಚದ್ರಿದೆ. ಆ ಟೈಮಲ್ಲಿ ಇವ್ರಿಗೆ ಅಟ್ಯಾಕ್ ಆಗಿದೆ. ಇನ್ನೊಬ್ರಿಗೆ ಮೇಜರ್ ಆಗಿದೆ, ನಮ್ಮ ಫಾದರ್ಗೆ ಈ ಥರ ಆಗಿದೆ. ಸೊ ಇವರು ಬದುಕಲಿಲ್ಲ ಸರ್. ಸರ್ ನಿನ್ನೆ ಹೆಜ್ಜೆ ದಾಳಿಯಿಂದ ನಮ್ಮ ಚಿಕ್ಕಪ್ಪ ಅವ್ರು ತೀರ್ಕೊಂಡಿದ್ದಾರೆ. ಒಂದು ಅವೇರ್ನೆಸ್ಗೋಸ್ಕರ ಈಗ ಎಲ್ಲೆಲ್ಲೋ ರೋಡಲ್ಲಿ ಕಟ್ಟಿರುತ್ತೆ, ಯಾರಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅದು ರೆಸ್ಪೆಕ್ಟಿವ್ ಟೀಮ್ ಒಂದು ಆ್ಯಕ್ಷನ್ ತೊಗೊಂಡ್ರೆ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಂದು ಜೀವ ಉಳಿಸೋ ಕಾರ್ಯ ಆಗುತ್ತೆ. ಒಬ್ರಿಗಾಗಿದೆ, ಇನ್ನು ಎಷ್ಟು ಜನಕ್ಕೆ ಆಗ್ತಿತ್ತೋ ಗೊತ್ತಿಲ್ಲ. ಅದೊಂದು ಆ್ಯಕ್ಷನ್ದು ಮೊದಲೇ ಪ್ರಿಕಾಷನ್ಸ್ ತೊಗೊಂಡ್ರೆ ಒಳ್ಳೆಯದು ಅಂತ ಕೇಳ್ಕೊತೀವಿ ಇಲಾಖೆಗಳಿಗೆ.